ಹಾಯ್ ಹಲೋ ಚೈತ್ರ ಹಿಯರ್. ಎಷ್ಟೊಂದು ಜನಗಳಿಗೆ ಆ ಟೆಂಪಲ್ ಹೋಗಬೇಕು ಈ ಟೆಂಪಲ್ ಹೋಗಬೇಕು ಅನ್ನೋ ಡ್ರೀಮ್ ಇರುತ್ತೆ. ಅದೇ ರೀತಿ ನನಗೂ ಕೂಡ ಕೆಲವು ಡ್ರೀಮ್ ಟೆಂಪಲ್ಗಳಲ್ಲಿ ಮಂತ್ರಾಲಯ ಕೂಡ ಒಂದು. ಇವಾಗನೇ ಫುಲ್ ಲೇಟ್ ಆಯಿತು, 10 ಇತ್ತು. ಫೈನಲಿ ಮೆಟ್ರೋ ರೀಚ್ ಆದ್ವಿ. ಬಸ್ ಸಿಗುತ್ತಾ ಇಲ್ಲ. ಇಟ್ಸ್ ನಾಟ್ ಆ್ಯನ್ ಈಸಿ ಟಾಸ್ಕ್ ಟು ವಿಸಿಟ್ ಮಂತ್ರಾಲಯ. ರಾಯರವರ ಅನುಗ್ರಹ ಇದ್ದರೆ ಮಾತ್ರ ನಾವು ಮಂತ್ರಾಲಯಕ್ಕೆ ಭೇಟಿ ನೀಡಲಿಕ್ಕಾಗತ್ತೆ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಟ್ರೂ. ಯಾಕಂದರೆ ನಾವು ಬಸ್ ಮಿಸ್ ಮಾಡಿಕೊಂಡು ಮೆಟ್ರೋ ಮಿಸ್ ಮಾಡಿಕೊಂಡು ಅದಲ್ಲದೆ ಬುಕ್ ಮಾಡಿದ ಹೋಟೆಲ್ ಕೂಡ ಗೋಲ್ಮಾಲ್ ಆಗಿಬಿಟ್ಟು ಫೈನಲಿ ರೀಚ್ ಆದ್ವಿ ಮಂತ್ರಾಲಯಕ್ಕೆ. ಭಕ್ತಾದಿಗಳಂತೂ ತುಂಬಿಡ್ತಾರೆ, ಆದರೆ ಆ ಜನಗಳ ಮಧ್ಯೆ ಕೂಡ ರಾಯರನ್ನು ನೋಡ್ತೀವಲ್ವಾ, ಅದೊಂದು ಖುಷಿಯೇ ಬೇರೆ. ಮಂತ್ರಾಲಯದಿಂದ ಸ್ವಲ್ಪ ದೂರ ಹೋಗಿಬಿಟ್ರೆ ರಾಯರವರ ಮನೆ ಕೂಡ ಸಿಗುತ್ತೆ. ಆ ಮನೆ ಅಂತೂ ನೋಡಲಿಕ್ಕೆ ತುಂಬಾ ಚೆನ್ನಾಗಿದೆ. ಅದಲ್ಲದೆ ಆಂಜನೇಯನ ಟೆಂಪಲ್ ಹಾಗೆ 2 ಟೆಂಪಲ್ ಕೂಡ ನಾವು ನೋಡಿದ್ವಿ. ಅದರ ಜೊತೆಗೆ ಒಂದು ಮದುವೆನೂ ಕೂಡ ನೋಡಿದ್ವಿ. ಒಂಥರ ಡಿಫ್ರೆಂಟ್ ಕಲ್ಚರ್ಡ್ ಮದುವೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಹೋದ್ವಿ ಅದೇ ರೀತಿ ರಾಯರ ದರ್ಶನ ಪಡೆದುಬಿಟ್ಟು ಹಾಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ವಿ. ಫೈನಲಿ ಟ್ರಿಪ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಹೇಗಿತ್ತು ಫ್ಯಾಮಿಲಿ? Finally, it's a luggage and lot of memories, alva? Yes, and different experience. From Andhra Pradesh to here, Bangalore. So, how was the experience? ಚೆನ್ನಾಗಿತ್ತು, ಸ್ವಲ್ಪ ಬಿಸಿಲು. ಬಟ್ ರಾಯರನ್ನು ನೋಡಿದ್ದು ತುಂಬ ಖುಷಿ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್ ಸೈಕಲ್ ಜೊತೆಗೆ. So, for the next video, stay tuned. Bye-bye.